ಸಿಂದಗಿ ಹೋಗ್ಬೇಕಾದವರು ಹಾಸ್ಪಿಟ್ಲ್ ಹೋಗುವಂಥ ಪರಿಸ್ಥಿತಿ ಬಂದುಬಿಡ್ತು. ಏನೋ ದೇವ್ರ ದಯ ಅಷ್ಟೇನು ಜಾಸ್ತಿ ಏನೂ ಆಗಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಬ್ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನಮ್ಮ ರಜೆ ಎಲ್ಲ ಮುಗಿದವ್ರಿ, ಒಳ್ಳೆ ಮತ್ತು ಸಿಂದಗಿ ಹೋಗ್ಬೇಕು. ನಾಳೆ ಡ್ಯೂಟಿ ಹೊತ್ತು ಮಾಡ್ಬೇಕ್ರಿ. ಮುಂಜಾನೆದ್ದು ಎಲ್ಲ ಜಳಕಾತು ಮಾಡಿ ಒಂದು ಸ್ವಲ್ಪ ನಾಷ್ಟ ಮಾಡಿ ರೆಸ್ಟ್ ಮಾಡಿದ್ದೇವ್ರಿ. ಈಗ ಎದ್ದು ನೋಡ್ರಿ ಇವರೆಲ್ಲ ಬಾಳೆಹಣ್ಣು ತಿಲ್ಲಕ್ಕೆ ಕೂತಾರಿಲ್ಲಿ. ಚಾನು ಹಾಯ್ ಮಾಡು ಮಮ್ಮಿ. ಹಾಯ್ ಮಾಡು. ಇಲ್ಲಿ ನೋಡ್ರಿ, ಇಲ್ಲೊಬ್ರು ಹೊಸಬರು ಬಂದಾರ್ರಿ. ಇವ್ರದ್ದು ಗಿಡ್ಡಿದ ಅಕ್ಕನ ಮಗಳ್ರಿ, ಸಣ್ಣ ಅಕ್ಕನ ಮಗಳು. ಏನು ನಿನ್ನ ಹೆಸರ? ಶ್ರೀನಿಧಿ ಅಂತ ಹೇಳ್ರಿ. ಆಕೆ ನಿನ್ನೆ ಬಂದಾಳ್ರಿ ಇಲ್ಲಿ ಅವ್ರ ಆಯಿ ಬಲ್ಲಿ. ಲಕ್ಷ್ಮಿಗೆ ಮೊದಲೇ ತೋರಿಸಿದ್ದೀವಲ್ರಿ. ಇವರ ಎರಡನೇ ಅಕ್ಕನ ಮಗಳ್ರಿ. ಇಲ್ಲಿ ಗಿಡ್ಡಿ ಕೂತಾಳ ನೋಡ್ರಿ, ಗ್ಲಾಸ್ ಹಿಡ್ಕೊಂಡು. ದಾರು ಎಲ್ಲ ನೀರು ಕುಡಿಲತ್ತಾಳ್ರಿ. ಈಗ ಎದ್ದಾಳ ಆಕಿನ ಮುಖ ತಕೊಂಬಂದು ನೀರು ಕುಡಿಯತ್ತಾಳ. ಈಗ ಒಂದು ಸ್ವಲ್ಪ ಊಟ ಮಾಡಿ ಮತ್ತು ಹೋಗ್ಲಿಕ್ಕೆ ರೆಡಿ ಆಯ್ತೇವ್ರಿ. ಏನು ಊಟ ತೊಗೊಂಬರ್ತೀರಿ? ಒಂದು ಸ್ವಲ್ಪ ರೈಸ್ ಹಾಕೊಂಬ ನಂಗೆ. ನೀವೇನು ಉಣ್ತೀರಿ? ಚಾನು ನಮ್ಮ ಮಮ್ಮಿ ನೀವೇನು ಉಣ್ತೀರಿ? ಹಾಂ, ನೀ ರೈಸ್ ಉಣ್ತಿ? ಹಾಂ, ನಾ ರೈಸ್ ಹಾಕೊಂಬ. ನೀ ಏನು ಉಣ್ತೀನಿ ಹಾಕೋದು. ಊಟ ಮಾಡಾನಿ? ನೀವು ಉಣಲ್ಲ? ನೀವು ಟಿ ವಿ ನೋಡ್ರಿ. ಟಿ ವಿ ನೋಡೋರು ಹೊಟ್ಟೆ ತುಂಬ್ತದ್ರಿ ಅವ್ರಿಗೆ. ನೋಡ್ರಿ ಚಂತ ಟಿ ವಿ ನೋಡ್ತಾರೆ ನೋಡ್ರಿ. ಟಿ ವಿ ನೋಡ್ತಾಳ್ರಿ. ಟಿ ವಿ ನೋಡೋ ಸಲುವಾಗಿ ಅವ್ರ ಆಯ್ ಬಲ್ಲಿ ಬಂದಾಳ ನೋಡ್ರಿ. ಊಟಕ್ಕೆ ಹಾಕೊಂಬರತ್ತಾಳ್ರಿ ಇಲ್ಲಿ. ಎಟ್ಟದು ಸ್ವಲ್ಪ ಹಾಕ್ಬೇಕಲ್ಲ, ಅವ್ರು ಉಣ್ತಾರೇನು? ಹಾಕಿ ಸಾರು ಹಾಕೋದಕ್ಕೆ. ನೀವೇನು ಉಣ್ತೀವಿ ಅವನು? ಮತ್ತೆ ತಡ ಆಗ್ತದೆ ನೋಡೋಲಕ್ಕೆ. ಊಟ ಅದು ಮಾಡಿ ಹೋಗಿ ಬೆಣ್ಣೆ ತೊಗೊಂಬಂದಾರೆ. ಮುಂಜಾನೆ ನಮ್ಮ ಅಕ್ಕಾರು ಬೆಣ್ಣೆ ಹೇಳಿಟ್ಟಿದ್ರು ಒಂದು 2 ಕಿಲೋ ರೀ. ಅವ್ರಿಗೆ ನಮ್ಗೆ ಸೇರಿ ಆಗ್ತದೆ ಅಂತೇಳಂದು ಅವರು ತುಪ್ಪ ಚೆಂದಾಗಿ ಕಾಸ್ತಾರೆ. ಇಲ್ಲೇ ಕಾಸ್ಕೊಂಡು ತೊಗೊಂಡು ಹೋಗೋಣ ಅಂತೇಳಂದು. ಬರ್ರಿ ಅಲ್ಲಿ ಕಾಸಾಗತ್ತಾರ ತೋರಿಸ್ತೀನತ್ತ. ಇಲ್ಲಿ ಬಗಣಾಗ ಇಟ್ಟಾರ ನೋಡ್ರಿ ಬೆಣ್ಣೆ ಕಾಸಾತ್ತಾರ. ಇವ್ರ್ಯಾರು ನೋಡ್ರಿ ನಮ್ಮ ಮಿಸ್ಸಸ್ ಅದಾವ, ನಮ್ಮ ಅಕ್ಕಾರ. ಈಗ ಬಿಸಿಲಾಗ ನಮ್ಮ ಬುತ್ತಿ ಕಟ್ಲಿಕ್ಕೆ ಎಲ್ಲ ಚಪಾತಿ ಹತ್ತು ಮಾಡಿಟ್ಟಾರ ನೋಡ್ರಿ. ಇಂಥ ಬಿಸಿಲಾಗ ಇಲ್ಲಿ ಯಾವ ನೋಡ್ರಿ ಇಟ್ಟತ್ತು ನಾದ್ಯಾರ. ಇಲ್ಲಿ ಚಪಾತಿ ಇಲ್ಲಿ ಯಾವ ನೋಡ್ರಿ ತೆಗಿಯ ಪ್ಲೇಟ್ ನೋಡ್ರಿ ಚಪಾತಿ ಮಾಡ್ಯಾರ. ಬ್ಯಾಡ ಅಂದ್ರೆ ಇಂಥ ಬಿಸಿಲಾಗ ಮಾಡ್ಯಾರ ನೋಡ್ರಿ. ಬಿಸಿಲು ಯಾವ ನಮ್ಮನೆ ಅದ್ರೊಳಗೆ. ಅಲ್ಲಿ ಹೋಗಿ ಎಲ್ಲಿ ಮಾಡ್ತಾರತ್ತೇಳಂದು ಇಲ್ಲೇ ಮಾಡಿ ಕಟ್ಟಾಗತ್ತಾರ್ರಿ. ಅವ್ರು ಅಲ್ಲಿ ಬೆಣ್ಣೆ ಹತ್ತು ಕಾಸುತ್ತಾನ. ನಾ ಇಲ್ಲಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ಕೆ ಬಂದೇನಿ ರೀ. ಮುಂಜಾನೆ ಅವ್ರದ್ದು ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಟ್ಟಾರ ಅವ್ರದ್ದು. ಇನ್ನು ನಾನು ಒಂದು ತೊಡೆ ಅರ್ಬಿ ಹಾಕೊಳ್ಳೋದ ರೀ. ನೋಡ್ರಿ ಇವರೆಲ್ಲ ಅಲ್ಲಿ ಡಿ ಬಸ್ ಪಿಕ್ಚರ್ ನೋಡತ್ತಾರ ನೋಡ್ರಿ. ಡಿಸೈನ್ ಆಗಿ ಮಕ್ಕೊಂಡಾರ ನೋಡ್ರಿ ಪಿಕ್ಚರ್ ನೋಡಕ್ಕೆ. ಇನ್ನು ಬ್ಯಾಗ್ ಹತ್ತು ಪ್ಯಾಕ್ ಮಾಡ್ಕೋತೀನಿ ರೀ. ಬ್ಯಾಗ್ ಪ್ಯಾಕಿಂಗ್ ಮುಗೀತು ರೀ. ಇನ್ನು ಶರ್ಟ್ ಒಂದು ಐರನ್ ಮಾಡ್ಕೋಬೇಕು. ಶರ್ಟ್ ಇಲ್ಲೇ ತಂದಿದ್ದಿ? ಹಾಸ್ಪಾಟ್ ಹಿಂಗೆ ಅಡ್ಡಾಸು ವಯರ್ ಸಾಕಾಗಲ್ಲ. ಐಟಿಗೆ ಅದು ಬೋರ್ಡ ಅದೊಂದು ಆಸೆ. ಏನು ನೀರು ಕುಡಿಲ್ಲ ಹತ್ತಿದಿ? ತಗೋ ಅಲ್ಲಿ ನೀರು ತೊಗೊಂಡು ಕುಡಿಯೋ. ಹಾಸ್ ಪಟ್ನೆ ಇಡಿ ಇಸ್ತ್ರಿ ತಗೋ ಅಲ್ಲಿ ಜೋಡ್ಸು. ಮೇಲೆ ಬಟನ್ ಆರ್ಸೋದಲ್ಲ ನೋಡಿ, ಆರ್ಸೋದ ನೋಡಿ. ಹಾಕಿ ಸ್ವಿಚ್ ಹಾಕು. ಮಾಡ್ಲಿಕ್ಕೆ ಬರ್ತದ ಶರ್ಟ್ ಐರನ್? ಏನಿಲ್ಲ ಮಾಡು. ನೀನು ರೆಡಿ ಆಗ್ಯದ? ನೀ ರೆಡಿ ಆಗೋ. ನಾ ಮಾಡ್ಕೊತ ಶರ್ಟ್ ಐರನ್. ನೀ ರೆಡಿ ಆಗ. ಅವ್ರಿಗೆ ರೆಡಿ ಮಾಡ್ಬೇಕಿನ್ನ. ನಾನು ಶರ್ಟ್ ಐರನ್ ಮಾಡ್ಕೊತೀನಿ. ಇಸ್ತ್ರಿ ಹಾಳಾಗ್ಯದ ರೀ. ಈಗೇನು ಇದಕ್ಕೆ ರಿಪೇರ್ ಮಾಡೋದಾಗಲ್ಲ. ಇನ್ನು ಒಳ್ಳೆ ಇದನ್ನು ಪ್ಯಾಕ್ ಮಾಡಿಟ್ಟು ಶರ್ಟ್ ಹಾಗೆ ಹಾಕ್ಕೊಂಡು ಹೋಗೋಣ್ರಿ. ಇನ್ನೇನು ಮಾಡೋಕ್ಕಾಗಲ್ಲ. ಅಪ್ಪು ಸಾನು ಆತು ರೆಡಿ ಆಗ್ಯಾರ ನೋಡ್ರಿ ಇಲ್ಲಿ. ಎಲ್ಲಿ ಹೊಂಟಿದೇವ? ಎಲ್ಲಿ ಹೊಂಟಿದೇವ ಸಾನು? ಹಾಂ, ಸಿಂದಗಿ ಹೊಂಟಿದೇವಲ್ಲ. ಅವರಿಬ್ರು ರೆಡಿ ಆಗ್ಯಾರ್ರಿ. ಅವ್ರ ಮಮ್ಮಿ ಅಲ್ಲಿ ರೆಡಿ ಎಲ್ಲ ಆತಾಳ ನೋಡ್ರಿ. ಅಲ್ಲಿ ಗಿಡ್ಡಿ ರೆಡಿ ಎಲ್ಲ ಆತಾಳ. ಈಗ ನಾನು ರೆಡಿ ಆಗ್ಬೇಕ್ರಿ ಅರ್ಬಿ ಹಾಕ್ಕೊಂಡು. ಶರ್ಟ್ ಐರನ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ, ಹಂಗೆ ಹಾಕ್ಕೊಂಡೆ. ನಾನು ರೆಡಿ ಆಗ್ಯಾರಿ. ಇವರಿಬ್ಬರಿಗೆ ರೆಡಿ ಮಾಡೀನಿ ರೀ. ನೋಡಿರಿ ಇವ್ರು ರೆಡಿಯಾಗಿ ಮತ್ತು ಬಾಳಿಕಾಯಿ ಸೇವ ತಿನ್ಕೊತ ಕೂತಾರ. ಬಟ್ ತಿನ್ರಿ ಹೋಗಾನಿ.
ಬರ್ತೀರಿಲ್ಲ ನೋಡ್ರಿ ಇವ್ರಿಗೆ ರೆಡಿ ಮಾಡಿ ನಾನು ರೆಡಿ ಆಗೀನಿ ಈಗಿನ ದಿನ ರೆಡಿ ಆಗೋದಾಗಿಲ್ಲ ನೋಡ್ರಿ. ಆಗಿದ್ರೆ ನಡಿ ಅದು ತುಪ್ಪ ಕಾಸಿರ ತುಂಬ್ಕೋರಿ ಬಾಟ್ಲಿಗೆ ಹಾಕೋ ಹೋಗನ್ ತಿನ್ರಿಪ್ಪ ಬೇಡ ಆ ಬಾಳಿಕೆ ತಿನ್ರಿ, ಬಾಳಿಕೆ ತಿಂದು ಸಿಪ್ಪಿ ಇಲ್ಲೇ ಇಡ್ರಿ. ಆಡಿಗೆ ಹೋಗಿಲಿಕ್ಕೆ ಬರ್ತದೆ. ಇದು ಹೆಲ್ಮೆಟ್ ಒರೆಸಿದಿ? ಹೆಲ್ಮೆಟ್ ಒರೆಸಿ ಟವೆಲ್ ಒಂದು ಮರ್ಚಿಡು. ಬ್ಯಾಗ್ ಹತ್ತು ಎಲ್ಲ ರೆಡಿ ಆದವು ನೋಡ್ರಿ. ಇಲ್ಲೊಂದು ತೊಡೆ ನಿಂಬೆಹಣ್ಣು ತೊಗೊಂಡೇವ್ರಿ. ಇವ್ರ ಅಪ್ಪನ ಹೊಲ್ದಾನು ನೋಡ್ರಿ. ಇವು ಬಾಳೆಹಣ್ಣು ತವ್ರ ಹೊಲ್ದಾನು ಅದಾವ ನೋಡ್ರಿ. ಜವಾರಿ ಬಾಳೆಹಣ್ಣು ಅದಾವ. ಇವೆಲ್ಲ ರೆಡಿ ಮಾಡ್ಕೊಂಡೇವ್ರಿ. ಇನ್ನೇನು ಹೋಗ್ಬೇಕು. ತುಪ್ಪ ಇಟ್ಟು ಬಾಟ್ಲಿಗೆ ಹಾಕತ್ತಾರ ಇಲ್ಲಿ ಅಕ್ಕ. ಇದಕ್ಕೆ ತುಪ್ಪ ಸೋಸಿ ತುಂಬಲಾತ್ತಾರ ನೋಡ್ರಿ. ಬಾಟ್ಲಿಗೆ ಹಾಕ್ಲಾತ್ತಾರ ನೋಡ್ರಿ ಸೋಸಿ. ಎಲ್ಲ ರೆಡಿ ಆಗೋದೈತ್ರಿ. ಇಲ್ಲಿ ಗಿಡ್ಡ ದೇವ್ರಿಗೆ ದೀಪ ಹಚ್ಚಲಾತ್ತಾಳ. ಇನ್ನು ದೇವ್ರಿಗೆ ಹತ್ತು ನಮಸ್ಕಾರ ಮಾಡಿ ಹೋಗ್ಬೇಕ್ರಿ ನಾ ಸಿಂದಗಿಗೆ. ಜೈಸಿ ಹಬ್ಬ ಮಾಡ್ಲಿಕ್ಕೆ ಬಂದೇರಿ ಚಾನು? ಜೈಸಿ ಹಬ್ಬ ಮಾಡ್ತಿ? ಶಂಬ ಮಾಡ್ರಿ ನೀವು. ಶಂಬ ಮಾಡು ಮಮ್ಮಿ. ಹಚ್ಚ ಪ್ರಸಾದ ಹಚ್ಚ. ನೀನು ಶಂಬ ಮಾಡು. ಅದು ಚಾಲು ಆಗ್ಲಿಲ್ಲ ರೀ, ಇಸ್ತ್ರಿ ಮಾಡ್ಕೊಲಿಲ್ಲ. ಅದು ವೈರ್ ಕಟ್ ಆದಂಗೆ ಕಾಣಿಸ್ತದ್ರಿ. ನಮಗೆ ರಿಪೇರ್ ಮಾಡ್ಬೇಕು. ನಡ್ರಿ ಆಯ್ಕೆ ಕಾಲ್ಬೇಡ ನಡ್ರಿ. ನಡಿ ವಿಡಿಯೋ ಚಾಲು ಮಾಡಿ ನಡಿನ. ನಿಮ್ಮ ಕಾಲು ಬಿಡೋದು ವಿಡಿಯೋ ಮಾಡತ್ರಿ. ಕಾಲು ಬೇಡ್ರಿ. ಕಾಲು ಬೇಡ್ರಿ. ಇಲ್ಲಿ ದೊಡ್ಡವಂಗೆ ಕಾಲು ಬೇಡ್ರಿ. ದೊಡ್ಡವಂಗೆ ಕಾಲು ಬಿಡಲ್ಲ. ದೊಡ್ಡವಂಗೆ ಕರೀರಿ. ಇರ್ಲಿ ಕಾಲು ಬಿಡಿಸ್ಕೊ. ದೊಡ್ಡವಂಗೆ ಕಾಲು ಬಿಡು. ಬೀಳ್ಸ್ಕೊ ಹೋಗ ಬಾ. ಅವನಿಗೆ ವಜ್ಜ ಆಗ್ಯದ ಶರೀರ. ಸಣ್ಣ ಚಪ್ಪಲ್ ಹಾಕೋ. ನಮ್ಮ ಅಮ್ಮ ಇಲ್ರಿ, ಹೊಲಕ್ಕೆ ಹೋಗ್ಯಾರ, ಏನೋ ಬಂದಿಲ್ಲ. ಅಕ್ಕ ಒಬ್ರು ಯಾರ. ಇನ್ನೇನು ಹೋಗ್ಬೇಕ್ರಿ. ಲಕ್ಷ್ಮಿ ಬಂದ ನೋಡ್ರಿ ಇಲ್ಲಿ. ಟಾಟಾ ಮಾಡ ಅಕ್ಕಗ ಪತ್ತೆ. ಅಕ್ಕನ ಕಾಲು ಬಿಡು. ನೀ ಅಲ್ಲಿ ಕುಂದ್ರಾಗತ್ತೀವಪ್ಪ ಮೊದಲು. ಅಕ್ಕನ ಕಾಲು ಬಿಡು. ಹಾಕಿದೆ ಚಪ್ಪಲ್ಲ. ಆಯ್ತು, ಬ್ಯಾಗ್ ಹಾಕೊಂಡು ನೋಡ್ರಿ. ಎಲ್ಲ ರೆಡಿಯಾಗಿ ಗಾಡಿ ಮೇಲೆ ಕೂತಿದ್ದೇವ್ರೀಗ. ಹೋಗ್ಬೇಕು ಸಿಂಧಿಗೆ. ನೋಡ್ರಿ ಗೌಡೆ ಟಾಟಾ ಮಾಡಿ. ಗೌಡೆ ಟಾಟಾ ನೋಡ್ರಿ. ಶ್ರೀನಿಧಿ, ಲಕ್ಷ್ಮಿ, ನಮ್ಮ ವೈನೀರ್ರಿ, ಅಲ್ಲಿ ಅಕ್ಕಾರ ನಿಂತಾರ್ರಿ. ಮತ್ತು ಸಿಂಧಿಗಾಗಿ ಸಿಗ್ತೇವತ್ತ. ಇಷ್ಟೊತ್ತು ರೆಡಿ ಆಗೋದು ವಿಡಿಯೋ ಎಲ್ಲ ನೋಡಿದ್ರಲ್ಲ. ರೆಡಿಯಾಗಿ ನಾವು ಸಿಂಧಗಿ ಹೋಗ್ಬೇಕಾದ್ರೆ, ಅಂದ್ರೆ ನಮ್ಮೂರಿಂದ ಎಂಟ್ರಿ ಕೊಡಬೇಕಾದ್ರೆ ರೋಡ್ ಸೈಡ್ ಹುಡುಗರು ವಾಲಿಬಾಲ್ ಆಡತ್ತಿದ್ದಾರೆ. ಆ ವಾಲಿಬಾಲ್ ಬಂದು ನಮ್ಗೆ ಬೈಕಿನ ಮುಂದಿನ ವೀಲ್ನಾಗ ಸಿಕ್ಕು. ಗಾಡಿ ಸ್ಕಿಡ್ಡಾಗಿ ಬಿತ್ತು. ನಮ್ಮ ಅಪ್ಪಗೆ ಇಲ್ಲೊಂದು ಸ್ವಲ್ಪ ಬಡ್ದು ಒಂದು 4 ಸ್ಟಿಚ್ ಹಾಕ್ಯಾರ್ರಿ. ನಮ್ಗೊಂದು ಸ್ವಲ್ಪ ಚರ್ಚೆ ಐತ್ರಿ. ಯಾಕಂದ್ರೆ ಗಾಡಿ ಸ್ವಲ್ಪ ಸ್ಲೋ ಇದ್ದದಕ್ಕೆ ನಮ್ಮ ಅದೃಷ್ಟ ಅಷ್ಟೇನೇನು ಭಾಳ ಬಡ್ದಿಲ್ಲ ರೀ. ಸಾನುಗೊಂಚೂರು ಇಲ್ಲಿ ಚರ್ಚ್ದಂಗೆ ಆಗೈತೆ ರೀ. ಏನು ಮಾಡಿದ್ರೆ ಸಿಂಧಗಿ ಹೋಗ್ಬೇಕಾದವರು ಹಾಸ್ಪಿಟ್ಲ್ ಹೋಗುವಂಥ ಪರಿಸ್ಥಿತಿ ಬಂದುಬಿಡ್ತು. ಏನೋ ದೇವ್ರ ದಯ, ಅಷ್ಟೇನು ಜಾಸ್ತಿ ಏನೂ ಆಗಲಿಲ್ಲ. ಈಗೆಲ್ಲ ಆಲ್ಮೋಸ್ಟ್ ರಿಕವರ್ ಆಗಕ್ಕೆ ಬಂದೈತೆ ರೀ ಅಪ್ಪಗೆ. ಅದಕ್ಕೆ ಇಷ್ಟು ದಿನ ಲಾಗ ರೀಲ್ಸ ಯಾವ ಮಾಡಿರಲಿಲ್ಲ ರೀ. ಅಪ್ಪಗೆ ಬಡ್ದೈತೆ ಅಂತೇಳಂದು
ಇದು ಬಡ್ದಕ್ಕಾಗಿ ಮತ್ತು ರಜೆ ಎಲ್ಲ ಎಕ್ಸ್ಟೆಂಡ್ ಮಾಡಿಕೊಂಡು ವಾಪಸ್ ಮತ್ತು ಮನೆಗೆ ಹೋಗಿ ಬಂದಿದ್ದೇವೆ ರೀ. ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆಲ್ಮೋಸ್ಟ್ ಕಮ್ಮಿ ಆಗಕ್ಕೆ ಬಂದೈತೆ ರೀ. ಇನ್ನು ಹೊಳ್ಳಿ ಹೋಗಿ ಡ್ಯೂಟಿ ಜಾಯ್ನ್ ಆಗ್ಬೇಕು ರೀ.